ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲ ಕೊಡುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ 5 ಗ್ರಹಗಳ ಸಂಚಾರ ಆಗ್ತದೆ ಪಂಚಮ ಸ್ಥಾನದಿಂದ. ನಿಮಗೆ ಪಂಚಮ ಶನಿಯ ಪ್ರಭಾವ ಆರಂಭ ಆಗುತ್ತೆ ಈ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ 30 ತಿಂಗಳ ಕಾಲ ಸಂಚಾರ ಇರುತ್ತೆ. ಜೊತೆಗೆ ಬರುವಂತಹ ತಿಂಗಳಲ್ಲಿ ಪಂಚಮ ಸ್ಥಾನದಲ್ಲಿ ಶನೇಶ್ವರ, ರಾಹು, ರವಿ, ಬುಧ ಮತ್ತೆ ಶುಕ್ರ ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಜೊತೆಗೆ ಬುಧನು ಕೂಡ ನೀಚಭಂಗ ರಾಜಯೋಗದ ಫಲ, ಕೆಲವೊಂದು ಉತ್ತಮವಾದಂತಹ ಫಲಗಳಿಗೆ ಬರುವಂತಹ ತಿಂಗಳಲ್ಲೂ ನಿರೀಕ್ಷೆ ಮಾಡೋದು. ಗುರು ಸಪ್ತಮ ಸ್ಥಾನದಿಂದ ಸಂಚಾರ, ಗುರುವಿನ ಬಲ ಸಂಪೂರ್ಣವಾಗಿದೆ. ಎಂಥ ಸಮಸ್ಯೆಗಳು ಬಂದರೂ ಅದನ್ನು ಎದುರಿಸುವಂತ ಸಾಮರ್ಥ್ಯ. ಜೊತೆಗೆ ಮಂಗಳ ಭಾಗ್ಯದಿಂದ ಸಂಚಾರ ಆಗ್ತಿದ್ದಾನೆ. ನೀಚ ಸ್ಥಾನದಿಂದ ಸಂಚಾರ ಆದ್ರೂ ಕೂಡ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸುವಂತದ್ದಾಗಿರೋದು. ಒಂದು ಹೊಸ ಆಶಾಭಾವನೆ ಮೂಡುವಂತಹ ತಿಂಗಳಾಗಿರುತ್ತೆ. ಕೇತು ಲಾಭದಿಂದ ಸಂಚಾರ, ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವೊಂದು ಅಲ್ಪ ಲಾಭದ ಒಂದು ಅನುಕೂಲಗಳನ್ನು ಈ ಬರುವಂತಹ ತಿಂಗಳಲ್ಲೂ ನೋಡ್ಬೋದು. ನೋಡಿ, ನಿಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ. ಈ ಬರುವಂತಹ ತಿಂಗಳಲ್ಲಿ 5 ಗ್ರಹಗಳ ಸಂಚಾರ ನಿಮ್ಮ ಒಂದು ಲಕ್ ಹೌಸ್ ಇಂದ ಸಂಚಾರ ಆಗ್ತಿದೆ. ಸುಮಾರಷ್ಟು ವಿಚಾರಗಳಲ್ಲಿ ನಿಮಗೆ ಆಕಸ್ಮಿಕವಾದಂತಹ ಅನುಕೂಲ, ಲಕ್ ಫ್ಯಾಕ್ಟರ್ ಕೂಡ ಇರುತ್ತೆ. ಈ ಬರುವಂತಹ ತಿಂಗಳಲ್ಲಿ ಕೆಲಸ ಕಾರ್ಯಗಳು ನಿಮ್ಮ ಸಾಮರ್ಥ್ಯವನ್ನ ವೃದ್ಧಿ ಮಾಡಿಕೊಂಡು ಮಾಡುವಂತಹ ಒಂದು ಅವಕಾಶಗಳಿರುತ್ತೆ. ಹಿಂದೆ ಮಾಡಿದಂತಹ ಪ್ರಯತ್ನಗಳಲ್ಲಿ ಈ ಬರುವಂತಹ ತಿಂಗಳಲ್ಲಿ ಸಫಲತೆಯನ್ನ ನೋಡುವಂತಹ ಅವಕಾಶಗಳು, ಆ ಯೋಗಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಸಕಾಲಕ್ಕೆ ಕೆಲವೊಂದು ವಿಚಾರದಲ್ಲಿ ಎದುರಿನ ವ್ಯಕ್ತಿ ಆಗಿರ್ಬೋದು, ಮಿತ್ರರಾಗಿರ್ಬೋದು, ಅವರಿಂದ ಸಪೋರ್ಟ್ ಸಿಗುವಂತಹ ಒಂದು ತಿಂಗಳು ಕೂಡ ಆಗಿರುತ್ತೆ. ಜೊತೆಗೆ ನಿಮ್ಮ ಒಂದು ಲವ್ ಆಗಿರ್ಬೋದು, ರೊಮ್ಯಾನ್ಸ್ ಆಗಿರ್ಬೋದು, ಮತ್ತೆ ನಿಮ್ಮ ಒಂದು ಸಕ್ಸಸ್ ಕೂಡ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆಗಳಿದೆ. ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಏರುಪೇರುಗಳು ಮತ್ತೆ ಬದಲಾವಣೆಗಳನ್ನ ನೋಡುವಂತಹ ತಿಂಗಳಾಗಿರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆದಾಯಗಳಿರುತ್ತೆ. ಆದರೆ ಹೆಚ್ಚಿನ ಒಂದು ಹೂಡಿಕೆ ಮತ್ತೆ ವಿಳಂಬದಿಂದ ನಿಮಗೆ ದುಡ್ಡು ಕೈ ಸೇರುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಪಂಚಮದ ಶನಿ ಸಂಚಾರ ಆಗ್ತಿರೋದ್ರಿಂದ ಬರುವಂತಹ ದುಡ್ಡು ಎದುರಿನ ವ್ಯಕ್ತಿಯ ಕಡೆಗೆ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅವನ ನಿರ್ಧಾರದ ಮೇಲೆ ನಿಮಗೆ ಬರಬೇಕಾದಂತಹ ದುಡ್ಡು ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಏರುಪೇರುಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಬುಧನು ಕೂಡ ಪಂಚಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಸಾಮರ್ಥ್ಯದಿಂದ ದುಡ್ಡು ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ಆಕಸ್ಮಿಕವಾಗಿ ದುಡ್ಡು ಲಾಭವನ್ನ ನಿರೀಕ್ಷೆ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವನ್ನೂ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಯಾರು ಟ್ರೇಡಿಂಗ್ ನಲ್ಲಿ ಇರ್ತಾರೋ, ಶೇರ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಿರ್ತಾರೋ, ಮತ್ತೆ ಬಡ್ಡಿ ವ್ಯವಹಾರವನ್ನ ಮಾಡ್ತಿರ್ತಾರೋ, ಸಣ್ಣ ಪುಟ್ಟದ ಫೈನಾನ್ಸ್ ಆಗಿರ್ಬೋದು, ಅಂಥವರಿಗೆ ಆಕಸ್ಮಿಕವಾದಂತಹ ಒಂದು ಲಾಭದ ನಿರೀಕ್ಷೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಕೆಲವೊಂದು ಲಾಭದ ಮಟ್ಟ ಕಡಿಮೆ ಆದ್ರೂ ಕೂಡ ಒಂದು ಹಣಕಾಸಿನ ಹರಿವು ಬರುವಂತಹ ತಿಂಗಳಲ್ಲಿ ಚೆನ್ನಾಗಿರುತ್ತೆ. ಜೊತೆಗೆ ನೋಡಿ, ಗುರು ಕೂಡ ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಹಾಗಾಗಿ ನಿಮ್ಮ ಒಂದು ಸಂಬಂಧಗಳಾಗಿರ್ಬೋದು, ನಿಮ್ಮ ವ್ಯವಹಾರದಲ್ಲಿ ಓಡಾಟಗಳಾಗಿರ್ಬೋದು, ಈ ಬರುವಂತಹ ತಿಂಗಳು ಜಾಸ್ತಿ ಆಗುವಂತದ್ದಿರುತ್ತೆ. ದೂರದ ಪ್ರಯಾಣಗಳನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ಬರುವಂತಹ ತಿಂಗಳಲ್ಲಿದೆ ಕೆಲಸ ಕಾರ್ಯಗಳಲ್ಲಿ. ಜೊತೆಗೆ ನೋಡಿ, ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಿ ಬದಲಾವಣೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಬರುವಂತಹ ತಿಂಗಳಲ್ಲಿ ಕೆಲವೊಂದು ಸ್ಥಳ ಬದಲಾವಣೆಯ ಯೋಚನೆಗಳಾಗಿರ್ಬೋದು, ಅಲ್ಲಿ ನೀವು ಮನೆ ಬದಲಾವಣೆ ಮಾಡೋದಾಗಿರ್ಬೋದು, ಬೇರೆ ಸ್ಥಳಕ್ಕೆ ಹೋಗ್ಬೇಕಾದಂತಹ ಅನಿವಾರ್ಯತೆ ಕೂಡ ಕೂಡ ಇರುತ್ತೆ. ಜೊತೆಗೆ ನೋಡಿ, ನಿಮ್ಮ ಒಂದು ರವಿ ಷಷ್ಠ ಸ್ಥಾನಕ್ಕೆ ಸಂಚಾರ ಆಗ್ತಾನೆ 2 ವಾರಗಳ ಕಾಲದ ನಂತರ. ತುಂಬಾ ಅದ್ಭುತವಾದಂತಹ ಅನುಕೂಲ ಮತ್ತೆ ನಿಮಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಶಂಸೆ, ಅಭಿವೃದ್ಧಿಯನ್ನು ನೋಡುವಂಥದ್ದಿರುತ್ತೆ. ಮುಖ್ಯವಾಗಿ ಉದ್ಯೋಗದಲ್ಲಿ ಏನು ನಿಮಗೆ ಅನಾನುಕೂಲತೆಗಳಿತ್ತು, ಪ್ರಮೋಷನ್ ಆಗ್ತಾ ಇಲ್ಲ, ನಾನು ಅನ್ಕೊಂಡಂತ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋರಿಗೆ ಈ ಬರುವಂತಹ ತಿಂಗಳಲ್ಲಿ ಉತ್ತಮವಾದಂತಹ ಅವಕಾಶಗಳಿರುತ್ತೆ. ನೀವು ಮಾಡಿದಂತಹ ಪ್ರತಿ ಕಾರ್ಯದಲ್ಲೂ ಕೂಡ ಯಶಸ್ಸನ್ನ ನೋಡುವಂಥದ್ದಿರುತ್ತೆ 2 ವಾರಗಳ ಕಾಲದ ನಂತರ. ಸೊ ಹಾಗಾಗಿ ತುಂಬಾ ಉತ್ತಮವಾದಂತಹ ಅವಕಾಶ, ಯೋಗಗಳು ಕೂಡ ನೋಡಬಹುದು. ಸಂಬಂಧಗಳು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದಾಗಿರ್ಬೋದು, ಉತ್ತಮವಾದಂತಹ ಸಪೋರ್ಟು, ಅನುಕೂಲಗಳು ಕೂಡ ಇರುತ್ತೆ. ಆದರೆ ಪಂಚಮ ಶನಿಯ ಪ್ರಭಾವ ಮಕ್ಕಳ ವಿಚಾರದಲ್ಲಿ, ಸಂತಾನದ ವಿಚಾರದಲ್ಲಿ ಚಿಂತೆ ಮತ್ತೆ ಯೋಚನೆಗಳನ್ನ ತಂದುಕೊಡುತ್ತೆ. ಸುಮಾರಷ್ಟು ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಈ ಬರುವಂತಹ ದಿನಗಳಲ್ಲಿ ಏರುಪೇರುಗಳನ್ನ ನೋಡುವಂಥದ್ದಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದಾಗಿರ್ಬೋದು, ನೀವು ಕೊಟ್ಟಂತ ಎಕ್ಸಾಮ್ ಮರು ಪರೀಕ್ಷೆ ಮತ್ತೆ ಅಟೆಂಡ್ ಮಾಡಬೇಕಾದಂಥದ್ದಾಗಿರ್ಬೋದು, ಎಲ್ಲೋ ಒಂದು ರೀತಿಯಲ್ಲಿ ಸ್ಕೋರಿಂಗ್ ಅಲ್ಲಿ ವಿಳಂಬ ಆಗುವಂಥದ್ದು, ಅಂದ್ರೆ ಹಿನ್ನಡೆ ಆಗುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ನೋಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಶ್ರಮವನ್ನ ಪಡಬೇಕಾದಂಥದ್ದು ಅನಿವಾರ್ಯತೆ ಇರುತ್ತೆ. ಜೊತೆಗೆ ನೋಡಿ, ನಿಮ್ಮ ಒಂದು ಭಾಗ್ಯವನ್ನ ವೃದ್ಧಿ ಮಾಡುವಂತಹ ತಿಂಗಳಾಗಿರುತ್ತೆ. ಮಂಗಳ ನಿಮಗೆ ವೀಕ್ ಆದ್ರೂ, ನೀಚನಾದ್ರೂ ಕೂಡ ನಿಮ್ಮ ಭಾಗ್ಯ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ.
ಅನಿವಾರ್ಯ ಕಾರಣದಿಂದ ಓಡಾಟಗಳಿರುತ್ತೆ, ಶುಭ ಕಾರ್ಯಗಳಲ್ಲಿ ಹೋಗಲೇಬೇಕಾದಂಥದ್ದಿರುತ್ತೆ, ಜೊತೆಗೆ ದೂರದ ಪ್ರಯಾಣಗಳು ಕೂಡ ಇರುತ್ತೆ. ನಿಮ್ಮ ಆರೋಗ್ಯದ ಮೇಲೆ ಬರುವಂತಹ ತಿಂಗಳು ಹೆಚ್ಚಿನ ಒಂದು ಪ್ರಭಾವ ಬೀರುವಂಥದ್ದಾಗಿರುತ್ತೆ. ಪಂಚಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಸ್ವಂತದ ಆರೋಗ್ಯ, ಡೈಜೆಷನ್ ಆಗಿರ್ಬೋದು, ಗ್ಯಾಸ್ಟ್ರಿಕ್‌ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಜೊತೆಗೆ ಹೊಟ್ಟೆ ನೋವು, ನಿಮ್ಮ ಒಂದು ಸ್ತ್ರೀಯರಲ್ಲಿ ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು, ಜೊತೆಗೆ ಕೆಲವೊಂದು ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳು ನಿಮ್ಮ ಸಂತಾನಕ್ಕಾಗಿರ್ಬೋದು, ಮತ್ತೆ ಮೈಗ್ರೇನು, ತಲೆನೋವು ಇದೆಲ್ಲವನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರು. ರಕ್ತದಲ್ಲಿ ಏರುಪೇರುಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನೋಡಿ ಲಾಭದಲ್ಲಿನೇ ಕೇತು ಸಂಚಾರ ಆಗ್ತಿರೋದ್ರಿಂದ ಮಾಡಿದಂಥ ಪ್ರಯತ್ನಕ್ಕೆ ಅಲ್ಪ ಲಾಭದ ನಿರೀಕ್ಷೆ ಇರುತ್ತೆ. ಸುಮಾರಷ್ಟು ಎಫರ್ಟ್‌ಗಳು ಮಾಡ್ಬೇಕಂದ್ರೆ ನಾನಾ ರೀತಿಯ ಕಾರ್ಯಗಳನ್ನು ಮಾಡಿದ್ರೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅನುಕೂಲಗಳಾಗುವಂತಹ ಯೋಗಗಳಿರುತ್ತೆ. ಜೊತೆಗೆ ನಿಮ್ಮ ಒಂದು ಡಿಸ್ಪ್ಯೂಟ್ ಆಗಿರ್ಬೋದು, ಅವೆಲ್ಲವನ್ನೂ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಅವೆಲ್ಲ ಬೇಗ ಬಗೆಹರಿಯೋದಿಲ್ಲ. ಹಾಗಾಗಿ ವಾದ ವಿವಾದಗಳಿಂದ ಅದರಿಂದ ದೂರ ಇದ್ದಷ್ಟು ಉತ್ತಮ. ಇಲ್ಲಾಂದ್ರೆ ಏನಾಗುತ್ತೆ ನಿಮಗೆ ಅತಿಯಾದಂಥ ಖರ್ಚು. ನಿಮ್ಮಲ್ಲಿ ಸಾಮರ್ಥ್ಯ ಇರುತ್ತೆ, ಆದರೆ ವಿನಾಕಾರಣ ಅದರಿಂದ ತೊಂದರೆ ತಾಪತ್ರೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ದೂರದ ಪ್ರಯಾಣಗಳಿಗೇನು ಅಡೆತಡೆಗಳು, ಅಡ್ಡಿ ಆತಂಕಗಳು ಎಷ್ಟು ದಿನಸದವರೆಗೂ ಇದ್ವು ಅವೆಲ್ಲ ಕೂಡ ನಿವಾರಣೆ ಆಗುತ್ತೆ. ವಿದೇಶ ಪ್ರಯಾಣ ಯೋಗಗಳು ಇವೆಲ್ಲ ಸುಖಕರವಾಗಿ ಆಗುವಂಥದ್ದಾಗಿರ್ಬೋದು, ಕುಟುಂಬದ ಜೊತೆಗೆ ದೂರದ ಪ್ರಯಾಣ ಮಾಡೋದಾಗಿರ್ಬೋದು, ರಜೆಗೆ ಹೋಗೋದಾಗಿರ್ಬೋದು, ವಿದೇಶದಲ್ಲಿ ಓಡಾಡೋದಾಗಿರ್ಬೋದು, ಸ್ವಲ್ಪ ವ್ಯವಹಾರಗಳು ಕೂಡನು ನಿಮಗೆ ಇಂಪ್ರೂವ್‌ಮೆಂಟ್ ಆಗತ್ತೆ. ಹೊರಗಡೆ ಮಾಡುವಂಥ ವ್ಯವಹಾರ, ಇಂಪೋರ್ಟ್, ಎಕ್ಸ್‌ಪೋರ್ಟ್ ಯಾರಿಗೆ ತೊಂದರೆ ತಾಪತ್ರೆಗಳಿದ್ರು ಅವೆಲ್ಲ ಕೂಡ ಸರಿಯಾಗುವಂತಹ ಯೋಗಗಳು. ಜೊತೆಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳಿದ್ರೆ ಈ ಬರುವಂತಹ ತಿಂಗಳಲ್ಲಿ ಅದನ್ನ ಕೈಗೆತ್ಕೊಂಡ್ರೆ ನಿಮಗೆ ಅದರಿಂದ ಅನುಕೂಲಗಳು ಮತ್ತೆ ಲಕ್ ಫ್ಯಾಕ್ಟರ್ ಕೂಡ ಆಕ್ಟಿವೇಟ್ ಆಗುವಂಥದ್ದು ಯೋಗಗಳಿದೆ. ಜೊತೆಗೆ ನಿಮ್ಮ ಒಂದು ಮಾನಸಿಕ ಸ್ಥಿತಿ ಸ್ವಲ್ಪ ಪೈಪೋಟಿ, ಕಾಂಪಿಟೇಷನ್, ಹೋರಾಟ ಮಾಡುವಂತಹದ್ದಿರುತ್ತೆ. ಕೆಲವೊಂದು ಈಗೋ ಕ್ಲಾಶಸ್ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಅದರ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಬೇಕು. ಸೊ ಹಾಗಾಗಿ ಈ ಬರುವಂತಹ ತಿಂಗಳು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ತುಂಬಾ ಉತ್ತಮವಾದಂತಹ ಕೆಲವೊಂದು ಬದಲಾವಣೆಗಳನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ನೋಡಿ ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದ್ರೆ ಬರುವಂತಹ ತಿಂಗಳಲ್ಲಿ ನಿಮಗೆ ಪ್ರತಿ ಸೋಮವಾರ ಈಶ್ವರನ ಆರಾಧನೆಯನ್ನ ಮಾಡೋದು, ಈಶ್ವರನಿಗೆ ಜಲಾಭಿಷೇಕವನ್ನ ಮಾಡೋದ್ರಿಂದ ಪಂಚಮ ಶನಿಯ ಪ್ರಭಾವದ ಒಂದು ಕಡಿಮೆ ಮಾಡಿಕೊಳ್ಳುವಂತಹ ಅವಕಾಶಗಳಿರುತ್ತೆ. ಇದರ ಜೊತೆಗೆ ಮಾಡಬೇಕಾಗಿದ್ದು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಮಂಗಳ ಭಾಗ್ಯ ಸ್ಥಾನದಿಂದ ಸಂಚಾರ ಆಗ್ತದೆ, ಆದರೆ ನೀಚನಾಗಿರೋದ್ರಿಂದ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ನಿಮ್ಮ ಒಂದು ಆರೋಗ್ಯ ಆಗಿರ್ಬೋದು, ನಿಮ್ಮಲ್ಲಿ ಒಂದು ಪೈಪೋಟಿ ಮಾಡುವಂತಹ ಸಾಮರ್ಥ್ಯ, ಶತ್ರುಗಳ ಮೇಲೆ ಜಯ ಆಗಿರ್ಬೋದು, ದೈವ ಅನುಗ್ರಹ ಸಂಪೂರ್ಣವಾಗಿರುತ್ತೆ. ಜೊತೆಗೆ ಬರುವಂತಹ ತಿಂಗಳಲ್ಲಿ ಮಂಗಳನ ರತ್ನವನ್ನ ಹಾಕಿ ಹವಳ ಹಾಕೋದ್ರಿಂದ ನಿಮ್ಮಲ್ಲಿ ತುಂಬಾ ಉತ್ತಮವಾದಂತಹ ಒಂದು ಆರೋಗ್ಯ ಮತ್ತೆ ನಿಮ್ಮ ಒಂದು ವ್ಯಕ್ತಿತ್ವ, ಸ್ಟೇಟಸ್ಸು ಇವೆಲ್ಲವೂ ಕೂಡ ವೃದ್ಧಿ ಆಗುವಂತಹ ಅವಕಾಶ ಯೋಗಗಳಿದೆ. ಹೇಳಿದಂತಹ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.